ಈಗಾಗಲೇ ಯಾರ ಮೇಲೆ FIR ಆಗಿದೆ ಅವ್ರ ಮೇಲೆ ಶಿಸ್ತು ಕ್ರಮ ಆಗಲಿ, ಅದು ಅಚ್ಚುಕಟ್ಟಾಗಿ ಅವ್ರಿಗೆ ಜನಕ್ಕೆ ವಾಪಸ್ ಕೊಟ್ಬಿಡಲಿ. ಬೆಂಗಳೂರಿನಲ್ಲಿ ಕೋಗಿಲು ಮಾದರಿಯ ಮತ್ತೊಂದು ದುರಂತಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆಯಾ? ಸರ್ಕಾರಿ ಜಮೀನನ್ನ ನುಂಗಿ ನೀರು ಕುಡಿಯುತ್ತಿರುವ ಭೂಮಾಫಿಯಾ ಮುಂದೆ ಕಂದಾಯ ಅಧಿಕಾರಿಗಳು ಮಂಡಿಯೂರಿ ಕೂತಿದ್ದಾರ. ಸಾಲ ಸೋಲ ಮಾಡಿ ಮನೆ ಕಟ್ಟುವ ಜನರೇ ಎಚ್ಚರ ಎಚ್ಚರ. ನಿಮ್ಮ ಕಣ್ಣೆದುರೇ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿ ವಂಚನೆಯ ಬಲೆ ಹೆಣೆಯಲಾಗ್ತಾ ಇದೆ. ಅಷ್ಟಕ್ಕೂ ಈ ಅಕ್ರಮ ನಡೀತಾ ಇರೋದು ಎಲ್ಲಿ? ಅಧಿಕಾರಿಗಳಿಗೆ ಬೆದರಿಕೆ ಹಾಕುತ್ತಿರುವ ಆ ಪ್ರಭಾವಿ ಕಿಡಿಗೇಡಿಗಳು ಯಾರು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಅಧಿಕಾರಿಗಳಿಗೆ ಹೇಳ್ತಾರಂತೆ, ಇಲ್ಲಿ ಎಲ್ಲ ಒಂದು 50-60 ಜನ ಬರ್ತಾವ್ರೆ, ನಮ್ಮನ ಮೇಲೆ ದಬ್ಬಾಳಿಕೆ ಮಾಡ್ತಾರಂತ ಅಧಿಕಾರಿಗಳು ಭಯ ಬೀಳೋ ಥರ ಆಗ್ಬಿಟ್ಟಿದೆ. ಈಗಾಗಲೇ ಯಾರ ಮೇಲೆ FIR ಆಗಿದೆ ಅವ್ರ ಮೇಲೆ ಶಿಸ್ತು ಕ್ರಮ ಆಗಲಿ, ಅಲ್ಲಿ ಏನು ದುಡ್ಡು ತೊಗೊಂಡೋರೋ ಅದು ಅಚ್ಚುಕಟ್ಟಾಗಿ ಅವ್ರಿಗೆ ಜನಕ್ಕೆ ವಾಪಸ್ ಕೊಟ್ಬಿಡಲಿ. ಒಂದು BBMP ಗ್ರೇಟರ್ ಬೆಂಗಳೂರು ಏನಿದೆ ಅವರೇ ಪಟ್ಟಿ ಮಾಡಿ ತಕ್ಕಂತೆ ನಿರಾಶ್ರಿತರಿಗೆ. ಉತ್ತರಹಳ್ಳಿ ಹೋಬಳಿಯ ಕೆಂಬತ್ತಹಳ್ಳಿ ಮತ್ತು ಗೊಲ್ಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 55 ಮತ್ತು 39ರಲ್ಲಿ ಈ ಬೃಹತ್ ಅಕ್ರಮ ನಡೆಯುತ್ತಿದೆ. ಅಂಜನಾಪುರ ಮತ್ತು ಕೊಟ್ಟಿಗೆರೆ ಉಪವಿಭಾಗದ AEE ಚಂದ್ರಶೇಖರ್ ಅವರು ನೀಡಿದ ದೂರಿನ ಮೇರೆಗೆ ಬೆಂಗಳೂರು ಮಹಾನಗರ ಕಾರ್ಯಪಡೆ ಈಗಾಗಲೇ FIR ದಾಖಲಿಸಿದೆ. ಪಿಲ್ಲಗಾನಹಳ್ಳಿಯ ಸಿದ್ದಲಿಂಗಪ್ಪ, ಸಂಪಂಗಿ ಮತ್ತು ಕುಮಾರ್ ಎಂಬುವವರು ಪ್ರಮುಖ ಆರೋಪಿಗಳೆಂದು ಅಂತ ಗುರುತಿಸಲಾಗಿತ್ತು. ಇವರ ವಿರುದ್ಧ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 192 ಅಡಿಯಲ್ಲಿ ಕ್ರೈಮ್ ಸಂಖ್ಯೆ 270/2025ರಂತೆ ಪ್ರಕರಣ ದಾಖಲಾಗಿದೆ. ಅಧಿಕಾರಿಗಳಿಗೆ ಬೆದರಿಕೆ, ಬೆದರದೆ ಸಾಗುತ್ತಿದೆ ಕಾಮಗಾರಿ. ಇವ್ರಿಗೆ ಎಷ್ಟು ಅಧಿಕಾರ ಇದೆ ಪ್ರಜಾಪ್ರಭುತ್ವ ನಾಡಲ್ಲಿ, ನಮಗೂ ಅಷ್ಟೇ ಇದೆ, ಪ್ರತಿಯೊಬ್ಬರಿಗೂ ಇದೆ. ಇವರು ಹಂಚಿಕೆ ಮಾಡೋಕ್ಕೆ ಮಾತ್ರ ರೈಟ್ಸ್ ಇದೆ, ಬಡವರು ಕೊಡೋದಕ್ಕೆ ರೈಟ್ಸ್ ಇಲ್ವ ಇವರಿಗೆ? ಇವ್ರು ಯಾರು ಕೊಡೋಕ್ಕೆ? ಸರ್ಕಾರ ಕೊಡಲಿ, BBMP ಕೊಡಲಿ. ಅವರು ಹ್ಯಾಂಡ್ ಓವರ್ ಇದ್ದಾಗ ಅವರು ಲೀಸ್ಟ್ ಮಾಡಿ ಅವ್ರು ಕೊಟ್ಟು ಪಟ್ಟಿ ಮಾಡಿ ಕೊಡಲಿ. ಯಾರು ಕರೆಕ್ಟಾಗಿ ನಿಜವಾದಂಥ ನಿರ್ಗತಿಕರಿದ್ದಾರೋ ಅವ್ರು ಕೊಡಲಿ, ನಮ್ಮದು ಏನು ವಿರೋಧ ಇಲ್ಲ. ವಿಪರ್ಯಾಸ ಏನಂದ್ರೆ ಪ್ರಕರಣ ದಾಖಲಾಗಿದ್ರೂ ಕೂಡ ಸ್ಥಳದಲ್ಲಿ ಕಾಮಗಾರಿ ಕಿಂಚಿತ್ತೂ ನಿಂತಿಲ್ಲ. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕೆಲಸ ಸ್ಥಗಿತಗೊಳಿಸುವಂತೆ ಸೂಚನೆ ನೀಡಿದ್ರು ಆರೋಪಿಗಳು ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ದರ್ಪ ತೋರಿದ್ದಾರೆ ಎನ್ನಲಾಗಿದೆ. ಕಾನೂನಿನ ಭಯವಿಲ್ಲದ ಈ ಕಿಡಿಗೇಡಿಗಳು ಬಡವರ ಹೆಸರಿನಲ್ಲಿರುವ ಜಾಗವನ್ನ ನುಂಗಿ ನೀರು ಕುಡಿಯೋದಕ್ಕೆ ಸಂಚು ರೂಪಿಸಿದ್ದಾರೆ. ಇತ್ತೀಚೆಗೆ ಬೆಂಗಳೂರಿನ ಕೋಗಿಲು ಕ್ರಾಸ್ನಲ್ಲಿ ಅನಧಿಕೃತ ಬಡಾವಣೆಗಳನ್ನು ನೆಲಸಮಗೊಳಿಸಿದಾಗ ಸಾಲ ಸೋಲ ಮಾಡಿ ಮನೆ ಕಟ್ಟಿಕೊಂಡಿದ್ದ ನೂರಾರು ಕುಟುಂಬಗಳು ಬೀದಿಗೆ ಬಿದ್ದಿದ್ವು. ಈಗ ಕೆಂಬತ್ತಹಳ್ಳಿಯಲ್ಲೂ ಅದೇ ಸನ್ನಿವೇಶ ಸೃಷ್ಟಿಯಾಗ್ತಾ ಇದೆ. ಭೂಮಾಫಿಯಾ ಆಮಿಷಕ್ಕೆ ಬಲಿಯಾಗಿ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣವನ್ನು ಸರ್ಕಾರಿ ಜಮೀನಿನ ಮೇಲೆ ಹೂಡಿಕೆ ಮಾಡುತ್ತಿರುವ ಅಮಾಯಕರು ನಾಳೆ ಬೀದಿಗೆ ಬೀಳುವ ಆತಂಕ ಎದುರಾಗಿದೆ. ಅಲ್ಲಿ ಏನು ದುಡ್ಡು ತೊಗೊಂಡೋರೋ ಅದು ಅಚ್ಚುಕಟ್ಟಾಗಿ ಅವ್ರಿಗೆ ಜನಕ್ಕೆ ವಾಪಸ್ ಕೊಟ್ಬಿಡಲಿ. ಒಂದು BBMP ಗ್ರೇಟರ್ ಬೆಂಗಳೂರು ಏನಿದೆ ಅವರೇ ಪಟ್ಟಿ ಮಾಡಿ ತಕ್ಕಂತೆ ನಿರಾಶ್ರಿತರಿಗೆ ಅದೇನೈತೋ ಕೊಡಲಿ. ಇಷ್ಟೆಲ್ಲ ಕಾನೂನು ಉಲ್ಲಂಘನೆಗಳು ಕಣ್ಣ ಮುಂದೆಯೇ ನಡೀತಾ ಇದ್ರು, FIR ದಾಖಲಾಗಿದ್ರು ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಈ ಮೌನ ಅನಾಹುತಕ್ಕೆ ಆಹ್ವಾನ ನೀಡಿದಂತಿದೆ. ಈಗಲೇ ಈ ಅಕ್ರಮಕ್ಕೆ ಬ್ರೇಕ್ ಹಾಕದಿದ್ರೆ ನಾಳೆ ಅಮಾಯಕರು ಬೀದಿಗೆ ಬಿದ್ದಾಗ ಕಣ್ಣೀರು ಸುರಿಸೋದ್ರಲ್ಲಿ ಅರ್ಥವೇ ಇಲ್ಲ. ಸರ್ಕಾರಿ ಜಮೀನು ಉಳಿಯುತ್ತಾ ಅಥವಾ ಭೂಮಾಫಿಯಾ ಪಾಲಾಗುತ್ತಾ? ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಬಡವರ ಬದುಕನ್ನ ಮತ್ತು ಸರ್ಕಾರಿ ಆಸ್ತಿಯನ್ನು ಉಳಿಸಲಿ ಅನ್ನೋದೇ ನಮ್ಮ ಆಶಯ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ. ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯು ಕೂಡ 2023 ಡಿಸೆಂಬರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವೂ ಕೂಡ ಹೋರಾಟ ಮಾಡಿ ನಿರಾಶ್ರಿತರಿಗೆ ಆಶ್ರಯ ಅಂತ ಒಂದು ಟೈಟಲ್ನ ಮುಖಾಂತರ ಮೊನ್ನೆ DC ಅವರಿಗೆ ಮನವಿ ಕೊಟ್ಟು DC ಅವರು ನಮ್ಮ ಹೋರಾಟ ಆದ ನಂತರ ಏನಾಗ್ತದೆ, ಒಂದು 15 ದಿವಸದ ಒಳಗಡೆ ಒಂದು ಮೀಟಿಂಗ್ ಕರೆದು ಸಂಘಟನೆ ಕಾರ್ಯಕರ್ತರನ್ನೆಲ್ಲ ಕರೆಸಿ ಏನು ನಿಮ್ಮ ಹೋರಾಟಕ್ಕೆ ಯಾಕೆ ಹೋರಾಟ ಮಾಡಿದೆ ಅಂತ ಪ್ರತಿಫಲ ಕೇಳುವ ಟೈಮಲ್ಲಿ ಅವ್ರೇನು ಹೇಳ್ತಾರೆ, ಹೌದು ಸರ್, ನಾವುಗಳು ನಿರಾಶ್ರಿತರಿದ್ದೀವಿ, ಸಾಮಾಜಿಕವಾಗಿ ಕೆಲಸ ಮಾಡುವಂಥ ಎಲ್ಲ ಕಾರ್ಯಕರ್ತರು ಕೂಡ ಯಾವುದೇ ರೀತಿಯಾದ ಒಂದು ನೆಲೆ ಕಂಡುಕೊಂಡಿಲ್ಲ. ಹಾಗಾಗಿ ನಮಗೆಲ್ಲಿ ಜಾಗ ಇರ್ತದೋ ಆ ಜಾಗವನ್ನು ನಮಗೆ ಸರ್ಕಾರಿ ಜಾಗ ಇರುವಂಥ ಜಾಗವನ್ನು ನಮಗೆ ಆ ಆಶ್ರಯ ಯೋಜನೆಯಡಿಯಲ್ಲಿ ಮನೆಗಳು ಕಟ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಮೀಟಿಂಗಲ್ಲೇ ಡಿಸೈಡ್ ಮಾಡಿರ್ತೀವಿ.